ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ. ನಾನು ನೋಡ್ರಿ ಬೆಳಗ್ಗೆ ಎದ್ದು ಸ್ವಲ್ಪ ವಾಕ್ ಮಾಡಿದೆ. ಇಲ್ಲಿ ನವಿಲಿತ್ತು, ಎರಡು ನವಿಲು ಬಂದೀವಿ ರೀ. ತೋರಿಸ್ಬೇಕನ್ನೋದಕ್ಕೆ ಓಡೋದ್ರು. ವಿಡಿಯೋ ಮಾಡೋತ್ತಿದ್ದ ಓಡೋದು ಕಾಣಲಿಲ್ಲ. ಆದ್ರೂ ಸೌಂಡ್ ಕೇಳ್ರಿ, ಜರ ಕೇಳಿಸ್ತದ್ರಿ. ಚಿರಲ್ಲ ಒಂದೊಂದು ಸಾರಿ ಚಿರುತ್ತಲ್ಲ ಬೊಕ್ಕೋ ಕೇಳಿಸ್ತದೆ ನೋಡ್ರಿ. ನಮಗಂತೂ ಅವ್ರ ಥರ ಇವ್ರ ಥರ ವಿಡಿಯೋ ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ಅವ್ರ ಥರ ಇವ್ರ ಥರ ನನಗೆ ಆಗೋದಿಲ್ಲ. ನನ್ನ ಥರ ಇರಬೇಕು. ಹೆಂಗೆ ಬರ್ತದೆ ಹೆಂಗಿಲ್ಲ ಅನ್ನೋದು ನನಗೇನು ಗೊತ್ತಿಲ್ಲ. ಹ್ಯಾಂಗೆ ಬರ್ತಾಟ ಪ್ರಯತ್ನ ಮಾಡಕತ್ತೀನಿ ವಿಡಿಯೋ ಮಾಡೋಕ್ಕೆ. ಹಾಗೆ ಸಹಕಾರ ಮಾಡಿರಿ. ಯಾಕಂದ್ರೆ ಅವ್ರ ಥರ ಇವ್ರ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೆ. ಏನೋ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಸ್ವಲ್ಪ ಏನೋ ಮಾಡಬೇಕು. ಏನು ಅವನು ಸ್ವಲ್ಪ ಏನೋ ಇದ್ದಿದ್ದೀವಿ ಅಂದ್ರೆ ಒಂಚೂರು ಏನೋ ಒಂದು ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಏನಿಲ್ಲ. ವಿಡಿಯೋ ಮಾಡೋದು ಫಸ್ಟ್ ಕಲಿಬೇಕು. ಏನೋ ಒಂದು ಮಾಡೋದ್ರದಾಗ ಏನಿಲ್ಲ. ವಿಡಿಯೋ ಮಾಡೋದು ಫಸ್ಟ್ ಕಲಿಬೇಕು. ವಿಡಿಯೋ ಮಾಡೋದು ಕಲಿತು ಅಂದ್ರೆ ಅವಾಗ ನಮ್ಗೆ ಇದು ಆಯ್ತು. ಯಾಕಂದ್ರೆ ಈ ಥರ ಮೊಬೈಲ್ ಹಿಡಿದು ವಿಡಿಯೋ ಮಾಡಬೇಕು. ಆ ಕಡೆ ಈ ಕಡೆ ಮಂದಿ ಬಂದ್ರಂದ್ರೆ ಅವ್ರ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ನಮಗೆ. ಯಾಕಂದ್ರೆ ನಾಚಿ ಬಿಡ್ತೀವಿ ರೀ. ಅದಕ್ಕಾಗಿ ನಾಚಬಾರ್ದು. ಅವ್ರ ತೊಗೊಂಡು ಏನು ಮಾಡೋದದ ನಮಗೆ. ನಾವು ವಿಡಿಯೋ ಮಾಡಿದ್ರೆ ಇಡೀ ಜಗತ್ತೇ ಮೊಬೈಲ್ ಮ್ಯಾಗ ಅದ ರೀ. ಈಗ ಮೊಬೈಲ್ ನೋಡೇ ಇದು ಮಾಡ್ತಾರೆ. ಏನು ಪ್ರತಿಯೊಂದು ಮನುಷ್ಯ ಚಿಕ್ಕ ಒಂದು 5 ವರ್ಷದ ಮಗು ಹಿಡಿದು 50 ವರ್ಷ 100 ವರ್ಷ ತನಕ ಮೊಬೈಲೇ ನೋಡೋದದ ಈಗ. ಅದಕ್ಕಾಗಿ ವಿಡಿಯೋ ಮಾಡೋದು ಕಲೀರಿ. ವಿಡಿಯೋದಿಂದ ಬೊಕ್ಕಳು ಬೆನಿಫಿಟ್ ಅದ, ಚಲೋ ಅದ. ನಾನು ಎಲ್ಲ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲರೂ ತಿರುಗಾಡಲ್ಲ. ಅವರು ಇವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಸುಮ್ಮನೆ ಆ ದೇಶ ಈ ದೇಶ ಅಂತ ಸುತ್ತಾಡಲ್ಲ. ಯಾಕೆ ಸುತ್ತಾಡ್ತಾರಂದ್ರೆ ಅಷ್ಟೊಂದು ದುಡ್ಡು ಅದ ಅದ್ರೊಳಗೆ. ಆರಾಮಾಗಿ ಬೊಕ್ಕಳು ದುಡ್ಡು ಮಾಡ್ತಾರೆ. ಮೊಬೈಲ್ ಹಿಡಿದು ಪ್ರಾಕ್ಟೀಸ್ ಮಾಡೋದು ಕಲೀರಿ. ಈಗ ನನಗೆ ಬರ್ತಿದ್ದಿಲ್ಲ. ನಾನು ಪ್ರಾಕ್ಟೀಸ್ ಮಾಡೋಗತ್ತೀನಿ. ನನಗೆ ಸಪೋರ್ಟ್ ಮಾಡಿರಿ. ಹಾಗೆ ನಿಮಗೆ ಮತ್ತೆ ಬೇರೆ ವಿಡಿಯೋದಾಗ ಹೆಂಗೆ ಏನು ಯಾವ ಥರ ಮಾಡಬೇಕು ಅಂತ ಈ ಥರ ಎಷ್ಟು ಕ್ಲಿಯರಿಟಿ ಹೊಂಟದ, ಈ ಥರ ಮಾತಾಡೋದು ಹೆಂಗೆ, ಈ ಥರ ಮೊಬೈಲ್ ಹಿಡಿಯೋದು ಹೆಂಗೆ ಎಲ್ಲ ತೋರಿಸ್ತೀನಿ ರೀ. ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ರೀ.